ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಪರಿಣಾಮ ರಾಜ್ಯದ ಬಹುತೇಕ ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ. ಇದರ ಜೊತೆಗೆ ಈಗ ಕಾವೇರಿ ಸಂಕಷ್ಟವೂ ಕೂಡ ಮತ್ತೆ ಮತ್ತೆ ಉದ್ಭವ ಆಗ್ತಾ ಇದೆ. ನಿನ್ನೆ ಸಭೆ ನಡೆಸಿದಂತ CWRC ತಾಂತ್ರಿಕ ಸಮಿತಿ 9,000 ಕ್ಯೂಸೆಕ್ ನೀರನ್ನ ಮುಂದಿನ 15 ದಿನಗಳ ಕಾಲ ಹರಿಸಿ ಎನ್ನುವಂತ ಆದೇಶವನ್ನು ಮಾಡಿದೆ. CWRCಯ ನಿರ್ದೇಶನದ ಬೆನ್ನಿಗೆ ಇವತ್ತು ಪ್ರಾಧಿಕಾರದ ಸಭೆಯೂ ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ CWRC ಏನು ನಿರ್ದೇಶನವನ್ನು ಕೊಡುತ್ತೋ ಅದನ್ನೇ ಪ್ರಾಧಿಕಾರವೂ ಕೂಡ ಎತ್ತಿ ಹಿಡಿಯುತ್ತೆ. ಈ ಹಿಂದೆ ಹಲವು ಬಾರಿ ಅದೇ ರೀತಿಯಾಗಿರೋದು. CWRC ಟೆಕ್ನಿಕಲ್ ಕಮಿಟಿ ಆಗಿರೋದ್ರಿಂದ ಅವರ ನಿರ್ದೇಶನವನ್ನ ಪ್ರಾಧಿಕಾರವೂ ಕೂಡ ಎತ್ತಿ ಹಿಡಿಯುತ್ತೆ. ಆ ರೀತಿ ಏನಾದರೂ ಆದರೆ ಕರ್ನಾಟಕದ ಪಾಲಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. 9,000 ಕ್ಯೂಸೆಕ್ಕು 15 ದಿನ ಬಿಡಿ ಅಂತ ಹೇಳಿದರೆ 11.66 TMC ಯಷ್ಟು ನೀರು ತಮಿಳುನಾಡಿಗೆ ಹರಿಸಿ ಅಂತ ಲೆಕ್ಕ. ಕರ್ನಾಟಕದ ಇವತ್ತಿನ ಲೈವ್ ಸ್ಟೋರೇಜ್ 58 TMC ಮಾತ್ರ ಇರೋದು. ಅದರಲ್ಲಿ 11.5 TMC ನೀರನ್ನ ತಮಿಳುನಾಡಿಗೆ ಹರಿಸಿ ಅಂತ ಪ್ರಾಧಿಕಾರ ಹೇಳ್ತಾ ಇದೆ. ಅಟ್ಲೀಸ್ಟ್ ನಮಗೆ ನೀರು ಬರ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಒಳಹರಿವಿನ ಪ್ರಮಾಣವೂ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಸೊ ಆತಂಕದ ಛಾಯೆ ಇದೆ. ಕರ್ನಾಟಕ ಇದನ್ನು ಇವತ್ತು ಪ್ರಾಧಿಕಾರದ ಮುಂದೆ ಪ್ರಸ್ತಾಪ ಮಾಡೋದಕ್ಕಿದೆ. ಕರ್ನಾಟಕದ ವಾದ ಏನಿದೆ? ಈಗಿರೋದೇ ನಮ್ಮ ಹತ್ರ 58 TMC ಯಷ್ಟು ನೀರು ಲೈವ್ ಸ್ಟೋರೇಜ್. ಇದು ಕುಡಿಯೋ ನೀರಿನ ಉದ್ದೇಶಕ್ಕೆ ಬೇಕು, ಪರಿಸರದ ನಿರ್ವಹಣೆಗೆ ಬೇಕಾಗಿದೆ. ಡೆಡ್ ಸ್ಟೋರೇಜ್ ನೀರನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಮಳೆಗಾಲ ಅಂತ್ಯವಾಗ್ತಾ ಇದೆ, ಮುಕ್ತಾಯದ ಹಂತದಲ್ಲಿದೆ. ಮಳೆ ಬರ್ತಿಲ್ಲ, ಇನ್ಫ್ಲೋ ಇಲ್ಲ. 4 ಜಲಾಶಯಗಳಿಗೂ ಕೂಡ ಒಳಹರಿವು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಈಗ 9,000 ಕ್ಯೂಸೆಕ್ ನೀರನ್ನು ನಾವು ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಕಡೆ ತಮಿಳುನಾಡಿನ ಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಅವರ ಮೆಟ್ಟೂರು ಜಲಾಶಯ 50 TMC ಯಷ್ಟು ನೀರಿದೆ ಮೆಟ್ಟೂರು ಜಲಾಶಯದಲ್ಲಿ. ಮತ್ತು ಕುರುವೆ ಬೆಳೆಗೆ ಅವರು ಹೆಚ್ಚುವರಿ ನೀರನ್ನು ಬಳಸ್ತಾ ಇದ್ದಾರೆ. ಇದನ್ನ ನಿಯಂತ್ರಣ ಮಾಡದೇ ಇದ್ದರೆ ಸಂಕಷ್ಟವನ್ನು ಕರ್ನಾಟಕ ಮಾತ್ರ ಅನುಭವಿಸಬೇಕಾಗತ್ತೆ, ತಮಿಳುನಾಡಲ್ಲ. ಸಂಕಷ್ಟದ ಕಾಲ ಅಂತಂದ್ರೆ ಜಂಟಿಯಾಗಿ ಆ ಸಂಕಷ್ಟವನ್ನು ಅನುಭವಿಸಬೇಕು. ಪ್ರಾಕೃತಿಕವಾಗಿ ಸೃಷ್ಟಿಯಾಗಿರುವಂಥ ಸಮಸ್ಯೆ ಇದು. ಬರದ ಕಾರಣಕ್ಕಾಗಿ, ಮಳೆಯ ಕಾರಣಕ್ಕಾಗಿ ಸೃಷ್ಟಿಯಾಗಿರುವಂಥ ಸಮಸ್ಯೆ ಇದು. ಈ ಸಮಸ್ಯೆಯನ್ನ 2 ರಾಜ್ಯಗಳು ಸರಿಪಾಲನ್ನ ಪಡಿಬೇಕು. ಕರ್ನಾಟಕ ಮಾತ್ರ ಸಂಕಷ್ಟವನ್ನು ಅನುಭವಿಸೋದು, ತಮಿಳುನಾಡು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿರೋದು ಇದು ಸರಿಯಲ್ಲ ಅನ್ನುವಂಥ ವಾದವನ್ನು ರಾಜ್ಯ ಸರ್ಕಾರ ಇವತ್ತು ಪ್ರಾಧಿಕಾರದ ಮುಂದೆ ಮಂಡಿಸೋದಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.